From the time that the devil deceived Adam and Eve, ಆದಾಮ್ ಮತ್ತು ಹವ್ವರನ್ನ ಸೈತಾನನು ವಂಚಿಸಿದ ದಿನದಿಂದ man has been living under condemnation all these many centuries. ಈ ಒಂದು ಬಹಳ ಶತಮಾನಗಳಿಂದ ಮನುಷ್ಯನು ಈ ಖಂಡನೆಯ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. Now I want to turn with you to Revelation chapter 12. ಪ್ರಕಟಣೆ 12ನೇ ಅಧ್ಯಾಯವನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. The devil is given a number of titles. ಇಲ್ಲಿ ಸೈತಾನನಿಗೆ ಕೆಲವು ಹೆಸರುಗಳನ್ನು ಕೊಡಲ್ಪಟ್ಟಿದೆ. And I want to speak to you a little bit about Satan today. ಸೈತಾನನ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. Why should we talk about Satan? ಯಾಕೆ ಸೈತಾನನ ಬಗ್ಗೆ ನಾವು ಮಾತಾಡಬೇಕು? Because the Bible says we fight with all these evil powers of which Satan is the head. ಸೈತಾನನು ನಿಯಂತ್ರಿಸುವಂತ ಎಲ್ಲ ಈ ಅಂಧಕಾರದ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡುವಂತವರಾಗಿದ್ದೇವೆ. That we read in Ephesians 6:10-18. ಎಫೆಸಿಯ 6:10-18 ಈ ವಚನಗಳನ್ನು ನಾವು ಓದ್ತೀವಿ. And when we fight an enemy, it is good to know something about the enemy. ನಾವು ಒಬ್ಬ ಶತ್ರುವನ್ನು ಎದುರಿಸುವಾಗ ಆ ಶತ್ರುವಿನ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ. Because if you know something about the enemy, then you know how to fight him. ಆ ಶತ್ರುವಿನ ಬಗ್ಗೆ ನಿಮಗೆ ಅರಿವಿದ್ರೆ ಅವನ ವಿರುದ್ಧವಾಗಿ ಹೋರಾಡಲಿಕ್ಕೆ ಸಹಾಯವಾಗುತ್ತೆ. In all warfare, every army tries to find out some details about the enemy. ಎಲ್ಲ ಹೋರಾಟದಲ್ಲಿ ಒಂದು ಸೈನಿಕರು ಏನು ಮಾಡ್ತಾರೆ, ಎದುರಾಳಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. That's why they send spies into that country to find out. ಬೇರೆ ದೇಶಗಳಿಗೆ ಗೂಢಚಾರರನ್ನ ಕಳಿಸ್ತಾರೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ. Then we can overcome the enemy more quickly. ಆವಾಗ ಶತ್ರುವನ್ನ ಜಯ ಹೊಂದಲಿಕ್ಕೆ ಶತ್ರುವಿನ ಮೇಲೆ ಸಹಾಯ ಆಗುತ್ತೆ ಬೇಗ. So when we fight to overcome Satan, it's good to know something about him. ಈ ಒಂದು ಸೈತಾನನ ಮೇಲೆ ಹೋರಾಟ ಮಾಡಬೇಕು ಅಂದ್ರೆ ಆತನ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. Paul once said, we are not ignorant of the schemes of Satan. ಪೌಲನು ಒಂದು ಕಡೆ ಹೇಳ್ತಾನೆ, ಈ ಒಂದು ಸೈತಾನನ ಕುತಂತ್ರಗಳು ನಾವು ಅರಿಯದವರಲ್ಲ ಅಂತ. That's why he could overcome him. ಅದಕ್ಕಾಗಿ ಆತನನ್ನ ಜಯಿಸಲು ಸಾಧ್ಯವಾಯಿತು. So in Revelation 12 in verse 9 he is called dragon. ಇಲ್ಲಿ 12ನೇ ಅಧ್ಯಾಯ 9ನೇ ವಚನದಲ್ಲಿ ಆತನಿಗೆ ಹೇಳಲ್ಪಟ್ಟಿದೆ ಆತನು ಸರ್ಪವು ಅಂತ. And serpent, ಸೈತಾನನ ಸರ್ಪವಾಗಿದ್ದಾನೆ, ಮಹಾಘಟ ಸರ್ಪನಾಗಿದ್ದಾನೆ. and devil, ಸೈತಾನನಾಗಿದ್ದು. and Satan. ಸೈತಾನನು. All these titles are there in verse 9. 9ರಲ್ಲಿ ಈ ಒಂದು ಕೆಲವು ಅವನ ಹೆಸರುಗಳನ್ನು ಬರೆಯಲ್ಪಟ್ಟಿದೆ ಇಲ್ಲಿ. And then we see another title. ಇನ್ನೊಂದು ಹೆಸರನ್ನು ನಾವು ನೋಡ್ತೇವೆ in verse 9 middle, the deceiver of the whole world. ಈ ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವವನು ಅಂತ. That is one of his main functions, to deceive people. ಅವನ ಕೆಲಸ, ಮುಖ್ಯ ಕೆಲಸ ಏನಂದ್ರೆ ಜನರನ್ನ ಮರುಳುಗೊಳಿಸುವುದು, ಅದರ ವಂಚಿಸುವುದು. That means make them think something is the truth when it is not the truth. ಅದರ ಅರ್ಥ ಏನಂದ್ರೆ ಜನರಿಗೆ ಒಂದು ಸುಳ್ಳನ್ನ ಸತ್ಯವೆಂದು ನಂಬಿಸುವಂಥದ್ದು. Make them believe in a false god. ಆ ಜನರನ್ನ ಸುಳ್ಳಾದ ದೇವರಲ್ಲಿ ನಂಬುವಂತೆ ಮಾಡುವಂಥದ್ದು. Make them believe wrong things about Christianity. ಜನರು ಕ್ರೈಸ್ತತ್ವದ ಬಗ್ಗೆ ತಪ್ಪಾದ ಅರಿವನ್ನ ಹೊಂದಿಕೊಳ್ಳೋ ಹಾಗೆ ಮಾಡುವಂಥದ್ದು. He is the deceiver of the whole world. ಅವನು ಲೋಕಕ್ಕೆಲ್ಲ ಮರುಳು ಮಾಡುವಂತವನು ಅಥವಾ ವಂಚಿಸುವವನು. And he brings a bad name on Christians by the way many Christians behave. ಅವನು ಬಹಳಷ್ಟು ಕ್ರೈಸ್ತರು ಜೀವನ ಮಾಡೋ ರೀತಿಯಿಂದ ಆ ಕ್ರೈಸ್ತತ್ವಕ್ಕೆ ಕೆಟ್ಟ ಹೆಸರನ್ನು ತರುವ ಪ್ರಯತ್ನವನ್ನ ಮಾಡ್ತಾನೆ. For example, ಉದಾಹರಣೆಗೆ Jesus once said, ಯೇಸು ಸ್ವಾಮಿ ಒಂದು ಸಲ ಹೇಳಿದ್ರು Luke 16:13, ಲೂಕ 16:13ರಲ್ಲಿ, that you cannot serve God and money. ನೀವು ಇಬ್ಬರು ಯಜಮಾನರ ಸೇವೆ ಮಾಡಕ್ಕಾಗಲ್ಲ, ದೇವರು ಮತ್ತು ಹಣವನ್ನ. But the devil says, ಆದರೆ ಸೈತಾನ ಹೇಳ್ತಾನೆ, you can serve God and money. ನೀವು ದೇವರನ್ನು ಹಣವನ್ನು ಸೇವೆ ಮಾಡಬಹುದು. That is how he deceives people. ಹಾಗೆ ಅವನು ವಂಚಿಸಲಿಕ್ಕೆ ಪ್ರಯತ್ನ. He makes them believe that what Jesus said is not true. ಅವನು ಏನು ನಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಯೇಸು ಸ್ವಾಮಿ ಹೇಳಿದ್ದು ಸತ್ಯವಲ್ಲ. That is how he is the deceiver of the whole world. ಹಾಗೆ ಭೂಲೋಕಕ್ಕೆಲ್ಲ ಮರಳು ಮಾಡುವಂತವನಾಗ್ತಾನೆ. Jesus said very clearly in Luke 16:13.
ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಲೂಕ 16:13 You cannot serve God and money. ನೀವು ದೇವರನ್ನು ಧನವನ್ನು They are ಸೇವೆ two ಮಾಡಲು ಸಾಧ್ಯ. masters. ಅವರಿಬ್ಬರು You have ಯಜಮಾನರಾಗಿದ್ದಾರೆ. to choose which you want. ನೀವು ಯಾರು ಬೇಕು ನಿಮ್ಮ ಯಜಮಾನನಾಗಿ ಅಂತ ಆಯ್ಕೆ ಮಾಡ್ಬೇಕು ನೀವು. So how to find out if somebody is serving God and money? ಅದನ್ನ ಹೇಗೆ ಕಂಡುಕೊಳ್ಳೋದು ಒಬ್ಬ ವ್ಯಕ್ತಿ ದೇವರನ್ನು ಅಥವಾ ಧನವನ್ನ ಸೇವೆ ಮಾಡ್ತಾ ಇದ್ದಾನೆ ಅಂತ? How to find out if I am serving one master here or another master there? ನಾನು ಹೇಗೆ ಕಂಡುಕೊಳ್ಳೋದು ಒಬ್ಬ ಯಜಮಾನ ಇಲ್ಲಿದ್ದಾನೆ ಇನ್ನೊಬ್ಬ ಯಜಮಾನ ಇಲ್ಲಿದ್ದಾನೆ ಯಾರಿಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ? When both of them call me, the one I answer, that's my master. ಇಬ್ಬರು ಕರೆದಾಗ ನಾನು ಯಾರಿಗೆ ಉತ್ತರ ಕೊಡ್ತೀನಿ ಅವನೇ ನನ್ನ ಯಜಮಾನ. If two people are standing here saying both, Zach is my servant. ಇಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರೆ, ಜಾಕ್ ಪುನನವರು ನನ್ನ ಸೇವಕರು ಅಂತ ಇಬ್ರು ಹೇಳ್ತಾರೆ. You say, okay, call Zach. ಹೌದು, ನೀವು ಕರೀರಿ ಆ ಜಾಕ್ ಅವ್ರನ್ನ. Then I go to one person. ನಾನು ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀನಿ. I am his servant. ಆತನ ಸೇವಕನು So ನಾನು. when God calls a person ದೇವರು ಒಬ್ಬ ವ್ಯಕ್ತಿಯನ್ನು ಕರೆದಾಗ and money calls a person ಹಣ ಒಬ್ಬ ವ್ಯಕ್ತಿಯನ್ನು and ಕರೆದಾಗ the person goes towards money, that means he is serving money. ಆ ವ್ಯಕ್ತಿ ಹಣದ ಹತ್ರ ಹೋದ್ರೆ ಅವನು ಹಣದ ಸೇವಕನು. There's nothing wrong in earning money. ಹಣವನ್ನು ಸಂಪಾದನೆ ಮಾಡೋದು ಯಾವುದು ತಪ್ಪಿಲ್ಲ. Jesus also worked as a carpenter to earn money. ಯೇಸು ಸ್ವಾಮಿ ಕೂಡ ಒಬ್ಬ ಬಡಗಿಯಾಗಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ But ಮಾಡಿದ. money was not his master, it was his servant. ಆ ಹಣ ಅನ್ನುವಂಥದ್ದು ಆತನ ಯಜಮಾನನಾಗಿರಲಿಲ್ಲ, ಆತನ ಸೇವಕನಾಗಿತ್ತು. Money is a very good servant but a very bad master. ಹಣವು ಒಬ್ಬ ಒಳ್ಳೆಯ ಸೇವಕನು ಆದರೆ ಕೆಟ್ಟ ಯಜಮಾನನಾಗಿದ್ದಾನೆ. On earth they put gold on top of people's heads. ಈ ಭೂಮಿಯಲ್ಲಿ ಒಂದು ಬಂಗಾರವನ್ನ ತಲೆ ಮೇಲೆ ಹಾಕ್ತಾರೆ As ಕಿರೀಟವಾಗಿ, a crown. ಒಂದು ಕಿರೀಟವಾಗಿ. In heaven gold is on the street, people walk on it. ಆದರೆ ಪರಲೋಕದಲ್ಲಿ ಬಂಗಾರದ ಮಾರ್ಗವಿರುತ್ತೆ, ಅದರ ಮೇಲೆ ಜನ ನಡೆದು ಹೋಗ್ತಾರೆ. So the people who are ready for heaven are the people who have learned to put gold and money under their feet now. ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧವಾಗಿರೋರು ಯಾರು? ಈ ಭೂಮಿ ಮೇಲೆ ಬಂಗಾರವನ್ನ ಕಾಲು ಕೆಳಗಡೆ ಇಡ್ಲಿಕ್ಕೆ ತಯಾರಾಗಿರೋರು. Just like the tree of knowledge of good and evil was a test for Adam. ಆದಾಮನಿಗೆ ಒಂದು ಪರೀಕ್ಷೆಯಾಗಿತ್ತು. ಆ ಒಂದು ಎರಡು ಫಲಗಳು, There were two trees there. ಎರಡು ವೃಕ್ಷಗಳಿತ್ತು ಅಲ್ಲಿ. Tree of life, ಜೀವದ ವೃಕ್ಷ, tree of knowledge of good and evil. ಒಳ್ಳೆಯ ಮತ್ತು ಕೆಟ್ಟದರ ಅರಿವಿನ ವೃಕ್ಷ. God wanted him to go to the tree of life. ದೇವರು ಅವರು ಜೀವ ವೃಕ್ಷಕ್ಕೆ ಹೋಗ್ಲಿಕ್ಕೆ ಬಯಸಿದ್ರು. The devil wanted him to go to the tree of knowledge of good and evil. ಈ ಸೈತಾನನು ಬಯಸಿದ್ದನು ಇವರು ಒಂದು ಒಳ್ಳೆಯದು ಕೆಟ್ಟದ ಅರಿವಿನ ವೃಕ್ಷಕ್ಕೆ And they ಹೋಗ್ಬೇಕು. went to the wrong tree ಆದ್ರೆ ಅವರು ತಪ್ಪಾದ ವೃಕ್ಷಕ್ಕೆ ಹೋದ್ರು, and ruined their life. ಅವರ ಜೀವಿತವನ್ನ ಹಾಳು ಮಾಡ್ತಾರೆ. So today also ಇವತ್ತು ಕೂಡ there are like two trees, God and money. ಎರಡು ಮರಗಳಂತೆ ದೇವರು ಮತ್ತು And God wants us to go to him. ಆದ್ರೆ ದೇವರು ತನ್ನ ಬಳಿಗೆ ಬರಬೇಕು ಅಂತ The ಬಯಸ್ತಾರೆ. devil wants to go after money, ಸೈತಾನನ ಬಯಸ್ತಾನೆ ನಾವು ಹಣದ ಕಡೆಗೆ to make ಹೋಗ್ಬೇಕು, money our master. ಆ ಹಣವನ್ನು ನಮ್ಮ ಯಜಮಾನನಾಗಿ ಮಾಡ್ಕೊಳ್ಬೇಕು ಅಂತ. Actually then you are rejecting God. ಅದರ ಅರ್ಥ ಏನು ಅಂದ್ರೆ ನಾವು ದೇವರನ್ನ ತಿರಸ್ಕರಿಸ್ತಾ How ಇದ್ದೀವಿ. does the devil deceive us? ಹಾಗೆ ಅವನು ಮೋಸ ಮಾಡ್ತಾನೆ. The devil says no, you can serve God and money. ಅಲ್ಲಿ ಸೈತಾನ ಮೋಸ ಹೇಗೆ ಮಾಡ್ತಾನೆ ಅಂದ್ರೆ ನೀವು ಇಬ್ಬರನ್ನು ಸೇವೆ ಮಾಡಬಹುದು ಅಂತ ನಮ್ಮನ್ನ ಹೇಳ್ತಾನೆ. That's why in so many churches today, ಅದಕ್ಕಾಗಿ ಬಹಳಷ್ಟು ಸಭೆಗಳು ಇವತ್ತು the pastors are only interested in collecting your money. ಪಾಸ್ಟರ್ ಅಂದ್ರೆ ಸಭಾಪಾಲಕರು ನಿಮ್ಮ ಹಣವನ್ನು ಶೇಖರಿಸುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ. Every Sunday they'll be telling you to give your money. ಪ್ರತಿ ಭಾನುವಾರ ಅವರು ನೀವು ಹಣ ಕೊಡಬೇಕು ಅಂತ ಹೇಳ್ತಾರೆ. You say, how can we run a church without money? ಅವರು ಹೇಳ್ತಾರೆ ನೀವು ಹಣ ಕೊಡದೇನೆ ಸಭೆಯನ್ನು ನಡೆಸೋದು ಹೇಗೆ ಅಂತ. Jesus also needed money to feed his 12 disciples for 3.5 years. ಯೇಸು ಸ್ವಾಮಿ ಕೂಡ 3.5 ವರ್ಷಗಳ ಕಾಲ ಆ ಶಿಷ್ಯರನ್ನ ನೋಡ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಊಟ ಕೊಡಬೇಕು ಅಂದ್ರೆ ಹಣ ಬೇಕಾಗಿತ್ತು. But he never took a collection. ಅವನು ಯಾವತ್ತೂ ಹಣವನ್ನ ಕೂಡಿಸ್ಲಿಲ್ಲ, ಕೇಳಲಿಲ್ಲ. Even when thousands were healed, he never said, okay, now we'll take a collection. ಇಲ್ಲಿ 1000 ಜನ ಗುಣ ಹೊಂದಿದ್ರು ಅವರಿಗೆಲ್ಲ ಹಣ ಶೇಖರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು. Today when nobody is healed, they still go around taking a collection. ಇಲ್ಲಿ ಯಾರು ಗುಣ ಹೊಂದಿಲ್ಲ ಅಂದ್ರೂ ಇವತ್ತು ಹಣ ಶೇಖರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. Deception. ಇದು ಒಂದು ವಂಚನೆ. And so many Christians sit there and believe this deception. ಬಹಳಷ್ಟು ಕ್ರೈಸ್ತರು ಅಲ್ಲಿ ಕುಳಿತುಕೊಂಡು ಈ ವಂಚನೆಯನ್ನ ನಂಬುತ್ತಾರೆ. We have proved in our churches for 43 years ನಾವು ನಮ್ಮ ಸಭೆಗಳಲ್ಲಿ 43 ವರ್ಷಗಳ ಕಾಲ
we can ಸಿದ್ಧಪಡಿಸಿದ್ದೀವಿ. serve God without loving money. ನಾವು ಹಣವನ್ನು ಪ್ರೀತಿಸದೇನೆ ದೇವರ ಸೇವೆ ಮಾಡಬಹುದು ಅಂತ. So do you believe this? ನೀವು ನಂಬ್ತೀರಾ ಇದನ್ನ? That in 43 years, 43 ವರ್ಷಗಳಲ್ಲಿ ನಾವು all our nearly 100 churches, we have never taken a collection of money. ನಾವು ಹಣವನ್ನ ಕೇಳಿ ಶೇಖರಿಸಿಲ್ಲ 43 ವರ್ಷಗಳ ಕಾಲ ಎಲ್ಲ ಸಭೆಗಳಲ್ಲಿ. We keep a box like there are a couple of boxes here. ಇಲ್ಲಿ ಕೂಡ ಅಲ್ಲಿ 2 ಕಾಣಿಕೆ ಪೆಟ್ಟಿಗೆಗಳಿದೆ. And say those who want to give, give. ಯಾರು ಕೊಡಬೇಕು ಅವರು ಕೊಡಬಹುದು. ಯಾಕೆ? Because Jesus said when you give, your left hand must not know what your right hand is. ಯೇಸು ಸ್ವಾಮಿ ಹೇಳಿದ್ರು, ನೀವು ಕಾಣಿಕೆ ಕೊಡುವಾಗ ನಿಮ್ಮ ಎಡಗೈಗೆ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರ್ದು. But if you put a bag in front of them, everybody knows that you're giving. ನಿಮ್ಮ ಮುಂದೆ ಆ ಚೀಲವನ್ನು ಕಾಣಿಕೆ ಚೀಲವನ್ನು ಇಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಕೊಡ್ತಾ ಇದ್ದೀರಾ. Every church is disobeying that command of God. ದೇವರ ಆ ಒಂದು ಆಜ್ಞೆಯನ್ನ ಎಲ್ಲ ಸಭೆಯು ತಿರಸ್ಕರಿಸ್ತಾ ಇದ್ದಾರೆ. But Jesus taught us how to give. ಆದ್ರೆ ಯೇಸು ಸ್ವಾಮಿ ಕಲಿಸಿದ್ರು ನಾವು ಹೇಗೆ ಕೊಡಬೇಕು. We read once he was sitting near an offering box, one widow came and put money. ಒಂದು ಕಾಣಿಕೆ ಪೆಟ್ಟಿಗೆ ಹತ್ರ ಯೇಸು ಸ್ವಾಮಿ ಕುಳಿತುಕೊಂಡು ನೋಡ್ತಾ ಇದ್ರು, ಒಬ್ಬ ವಿಧವೆಯು ಬಂದಳು. Nobody saw it, Jesus saw it. ಯಾರು ನೋಡ್ಲಿಲ್ಲ, ಯೇಸು ಸ್ವಾಮಿ ಮಾತ್ರ ನೋಡಿದ್ರು. That is how we have to give. We keep a offering box. Those who want to give secretly. ಯಾರು ಒಂದು ಕಾಣಿಕೆ ಪಟ್ಟೆ ಇಟ್ಟು ಯಾರು ಕೊಡಬೇಕು ಅವ್ರು ಕೊಡಬಹುದು. And we have proved in 43 years that we can run churches without asking for money. ನಾವು 43 ವರ್ಷಗಳ ಕಾಲ ಇದನ್ನ ಸಿದ್ಧಪಡಿಸಿದ್ದೇವೆ. ಯಾರಲ್ಲೂ ಹಣ ಕೇಳದೇನೆ ಸಭೆಯನ್ನ ನಡೆಸಬಹುದು. Not in 1 or 2 churches, but in 100 churches. 1-2 ಸಭೆಗಳಲ್ಲ, ನಮಗಿರುವಂತ 100 ಸಭೆಗಳಲ್ಲಿ we have proved that we can use money but not serve money. ನಾವು ಏನು ಸಿದ್ಧಪಡಿಸಿದೀವಿ ಅಂದ್ರೆ ಹಣವನ್ನು ಉಪಯೋಗಿಸಬಹುದು, ಆದ್ರೆ ನಮ್ಮ ಯಜಮಾನನಾಗಿರುವಂತ ಅವಶ್ಯಕತೆ ಇಲ್ಲ. Because we trust our heavenly Father. ಯಾಕೆ ಅಂದ್ರೆ ನಮ್ಮ ಪರಲೋಕ ತಂದೆಯಲ್ಲಿ ನಾವು ನಂಬಿಕೆ ಇಟ್ಟು. I've seen so many people who come to our church in Bangalore. ನಾನು ಬಹಳಷ್ಟು ಜನರನ್ನ ನೋಡ್ತೀವಿ, ಬೆಂಗಳೂರು ಸಭೆಗೆ ಬರ್ತಾರೆ. I never invite them to come. ನಾವು ಅವ್ರನ್ನ ಯಾರನ್ನು ಆಹ್ವಾನಿಸಿಲ್ಲ, ನಾನು ಬನ್ನಿ ಅಂತ. ಅವ್ರು ತಾವಾಗೇ ಬರ್ತಾರೆ. I ask some of them. ಕೆಲವರಿಗೆ ನಾನು ಕೇಳ್ತೀನಿ, why have you come here? ಯಾಕೆ ಬಂದಿದ್ದೀಯಾ ಇಲ್ಲಿ? They say, brother Zach, ಸಹೋದರ ಝಾಕ್ ಅವರೇ, in our church every Sunday they are talking about money. ನಮ್ಮ ಸಭೆಯಲ್ಲಿ ಪ್ರತಿ ಭಾನುವಾರ ಹಣದ ಬಗ್ಗೆ ಮಾತಾಡ್ತಾರೆ. It's only here that we hear about being free from sin. ಇಲ್ಲಿ ನಾವು ಪಾಪದಿಂದ ಬಿಡುಗಡೆ ಹೊಂದೋದು ಹೇಗೆ ಅಂತ ಇಲ್ಲಿ ಮಾತ್ರ ಕೇಳುವಂತದ್ದು ನಾವು. There they tell us how to be free from our money. ಅಲ್ಲಿ ನಮ್ಮ ಹಣದಿಂದ ಬಿಡುಗಡೆ ಹೇಗೆ ಹೊಂದೋದು ಅಂತ ಅಲ್ಲಿ by giving it to the church. ಸಭೆಗೆ ಕೊಟ್ಟು ಬಿಡಿ ಹಣವನ್ನ ಅಂತ. Here we are taught how to be free from sin. ಇಲ್ಲಿ ಒಂದು ಪಾಪದಿಂದ ಬಿಡುಗಡೆ ಹೇಗೆ ಹೊಂದೋದು ಅಂತ ನಾವು ಇಲ್ಲಿ ಕಲಿತೀವಿ. So we are fed up of listening to money every Sunday. ಪ್ರತಿ ದಿವಸ ಹಣದ ವಿಷಯ ಕೇಳಿ ನಮಗೆ ಬೇಸರ ಆಗಿದೆ. Some of you sitting here from other churches, I'm sure you're hearing the same thing in your church. ಕೆಲವರು ನಿಮ್ಮ ಇಲ್ಲಿ ಕುಳಿತುಕೊಂಡಿರೋರು ನಿಮ್ಮ ಸಭೆಯಲ್ಲಿ ಅದೇ ಕೇಳ್ತಾ ಇರಬಹುದು. But you'll never hear it in a CFC church. CFC ಸಭೆಯಲ್ಲಿ ಅದು ಕೇಳೋದಿಲ್ಲ. We talk about holiness, not money. ಹಣದ ವಿಷಯ ಅಲ್ಲ, ನಾವು ಪವಿತ್ರತೆ ಬಗ್ಗೆ ಮಾತಾಡ್ತೀವಿ. We talk about being free from the love of money. ನಾವು ಹಣದ ಪ್ರೀತಿಯಿಂದ ಬಿಡುಗಡೆ ಹೇಗೆ ಹೊಂದೋದು ಅಂತ That is one area in which Satan has deceived the whole of Christianity. ಆ ಒಂದು ಕ್ಷೇತ್ರದಲ್ಲಿ ಸೈತಾನನು ಬಹಳಷ್ಟು ಕ್ರೈಸ್ತರನ್ನ ವಂಚನೆ ಮಾಡಿದ್ದಾನೆ. They have said you can do what Jesus never did. ನೀವು ಯೇಸು ಸ್ವಾಮಿ ಮಾಡದಂತದ್ದನ್ನ ನೀವು ಮಾಡಬಹುದು ಅಂತ Jesus ಹೇಳ್ತಾರೆ. never asked for money, but you can do it. ಯೇಸು ಸ್ವಾಮಿ ಹಣವನ್ನ ಕೇಳಿಲ್ಲ, ಆದ್ರೆ ನೀವು ಕೇಳಬಹುದು. The apostles never asked for money, but you can do it. ಅಪೊಸ್ತಲರು ಹಣವನ್ನು ಕೇಳಿಲ್ಲ, ಆದ್ರೆ ನೀವು ಮಾಡಬಹುದು ಅಂತ ಹೇಳ್ತಾರೆ. That is one of the great deceptions of Satan in our time. ನಮ್ಮ ಸಮಯದಲ್ಲಿ ಇರುವಂತಹ ದೊಡ್ಡ ವಂಚನೆ ಇದಾಗಿದೆ. And we want to be like a light in the midst of this darkness. ಈ ಒಂದು ಕತ್ತಲೆಯ ಮಧ್ಯದಲ್ಲಿ ನಾವು ಬೆಳಕಾಗಿರ್ಲಿಕ್ಕೆ ಇಷ್ಟಪಡ್ತೀವಿ.